ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ತುಂಬ ಕ್ವಿಕ್ ಆಗಿ ಮಾಡುವಂತಹ ವೆಜಿಟೇಬಲ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ ಒಂದು 3 ಇಂದ 4, ಸ್ವಲ್ಪ ಕರಿಬೇವು, ಒಂದೆರಡು ಕ್ಯಾರೆಟ್ ನ ತುರ್ಕೊಂಡಿದ್ದೀನಿ, ಒಂದು ಟೊಮಾಟೊ. ನೆಕ್ಸ್ಟ್ ಇಲ್ಲಿ ನಾನು ಬ್ರೆಡ್ ಸ್ಲೈಸ್ ನ ಒಂದು ಪ್ಯಾನ್ ಅಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಬ್ರೆಡ್ ನ ಎಲ್ಲ ಒಂದು 8 ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಲ್ಲ, ಅದಷ್ಟು ನಾವು ಇದೇ ರೀತಿನೇ ನಾವು ಎರಡು ಬದಿಯಲ್ಲಿ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದು ವೆಜ್ ಸ್ಯಾಂಡ್ವಿಚ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ಸ್ಯಾಂಡ್ವಿಚ್ಗೆ. ನೋಡ್ರಿ, ನೆಕ್ಸ್ಟ್ ನಾನು ಇಲ್ಲೊಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಸ್ಟಫಿಂಗ್ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ. ಅದು ಚಟ್ಪಟ್ಟು ಸಿಡ್ದ ನಂತರ ನಾವು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ್ರಿ, ಹಾಗೂ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಳೋಣ್ರಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಈರುಳ್ಳಿನೂ ಸೇರಿಸ್ಕೊಳ್ಳೋಣ್ರಿ. ನೋಡ್ರಿ, ಇಲ್ಲಿ ನೀವು ಕ್ಯಾರೆಟ್ ಅಷ್ಟೇ ನಾನು ತಗೊಂಡಿದ್ದೀನಿ. ಇದರಲ್ಲಿ ನೀವು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬಹುದು. ನೋಡಿ, ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡುವಾಗ ನಿಮಗೆ ಯಾವ್ದು ಇಷ್ಟನೋ ತರಕಾರಿ ಅದನ್ನ ಸೇರಿಸ್ಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಒಂದು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಬೇಯಿಸ್ಕೊಳ್ಳೋಣ್ರಿ, 1-2 ನಿಮಿಷ. ನೆಕ್ಸ್ಟ್ ಕ್ಯಾರೆಟ್ ನ ಹಾಕೊಳ್ಳೋಣ್ರಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟ್ ನೀವು ಬೇಕಿದ್ರೆ ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ರೂ ಹಾಕೋಬಹುದು, ಈ ರೀತಿ ತುರ್ಕೊಂಡಾದ್ರೂ ಹಾಕೋಬಹುದು. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ, ಹಾಗೆ 1 ಸ್ಪೂನು ಗರಂ ಮಸಾಲ ಹಾಕೊತಾ ಇದ್ದೀನಿ. ಇದನ್ನ 5 ನಿಮಿಷ ಬೇಯಿಸ್ಕೊಳ್ಳೋಣ್ರಿ ಒಗ್ಗರಣೆ. ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಸ್ಟಫಿಂಗು ರೆಡಿ ಆಗಿದೆ. ಇದನ್ನ ಒಂದ್ ಸೈಡ್ ಅಲ್ಲಿ ಎತ್ತಿಡನ್ರಿ. ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಬ್ರೆಡ್ಡಿನ ಮೇಲೆ ಇದನ್ನ ಹಚ್ಕೊಳ್ಳೋಣ. ನೋಡ್ರಿ, ಈ ರೀತಿ ಸ್ಪೂನ್ ಅಲ್ಲಿ ಬ್ರೆಡ್ಡಿನ ಮೇಲೆ ಹಾಕೋಬೇಕು. ಇನ್ನೊಂದು ಬ್ರೆಡ್ ನ ನಾವು ಕ್ಲೋಸ್ ಮಾಡಕ್ಕೆ ಇಟ್ಕೊಳ್ಳೋಣ್ರಿ. ನೋಡ್ರಿ, ಒಂದು ಕ್ಲೋಸ್ ಮಾಡ್ಬಿಟ್ಟು ಅದನ್ನ ಮತ್ತೆ ನಾವು ಒಂದು ಹಂಚಿನಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟು ರೋಸ್ಟ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲಿ. ನಾನು ಸ್ವಲ್ಪ ತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಇಲ್ಲ ಅಂದ್ರೆ ನೀವು ಬೆಣ್ಣೆನಾದ್ರೂ ಸೇರಿಸ್ಕೋಬಹುದು, ಅಥವಾ ಜೇನುತುಪ್ಪನಾದ್ರೂ ಸೇರಿಸ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ನೆಕ್ಸ್ಟ್ ಫ್ರೈ ಆದ ನಂತರ ನಾವಿಲ್ಲಿ ಟ್ರಯಾಂಗಲ್ ಶೇಪು ಕಟ್ ಮಾಡ್ಕೊಳ್ತಾ ಇದೀವಿ. ಎಲ್ಲಾ ಬ್ರೆಡ್ನು ಈ ರೀತಿನೇ ನಾವು ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಸ್ಯಾಂಡ್ವಿಚ್ ರೆಡಿ ಆಗಿದೆ. ಈ ರೆಸಿಪಿ ಇಷ್ಟ ಆತಂದ್ರೆ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕೋಬೇಡಿ. ಹೀಗೆ ನಮ್ಮ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.